ಪಂಚಾಮೃತ ಬೇಕಾದ್ರೂ ಮಾಡ್ಕೊಬೋದು, ಜೀವಾಮೃತ ಬೇಕಾದ್ರೂ ಮಾಡ್ಬೋದು. ಎರಡರಲ್ಲಿ ನಿಮ್ಗೆ ಯಾವುದು ಬೆಸ್ಟ್? ಜೀವಾಮೃತನೇ ಸರ್ ಬೆಸ್ಟು. ಯಾಕಂದರೆ ಜೀವಾಮೃತದಲ್ಲಿ ನಮಗೆ NPK ಕಂಟೆಂಟು ಲಿಕ್ವಿಡ್ ಫಾರ್ಮಲ್ಲೇ ಇರುತ್ತೆ, ಆಲ್ರೆಡಿ ಇರುತ್ತೆ. ಅದು ಬೆಸ್ಟು. ಬರೀ ಗೋಕುಪಾಮೃತ ಬಂದು ಬರುತ್ತೆ ಜೀವಾಣುಗಳ ಸಮೂಹ ಅಷ್ಟೇ. ಇದು ಜೀವಾಮೃತ ಬಂದ್ಬಿಟ್ಟು ನಮಗೆ ಜೀವಾಣುಗಳ ಸಮೂಹ ಜೊತೆಗೆ ನಮಗೆ NPK ಕಂಟೆಂಟು, ನೈಟ್ರೋಜನು, ಫಾಸ್ಫರಸ್ಸು, ಪೊಟ್ಯಾಸು ಎಲ್ಲ ಇರುತ್ತೆ, ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಓಕೆ. ಯಾವ ಪುಸ್ತಕ ಓದಿದ್ರಿ ನೀವು? ನಾನು ಯಾವುದೂ ಪುಸ್ತಕ ಅಷ್ಟೊಂದು ಹೆಚ್ಚಾಗಿ ನೋಡಿಲ್ಲ. ಜೀವಾಮೃತದ ಬಗ್ಗೆ ತಿಳ್ಕೊಂಡು ಕೃಷಿ ಮಾಡೋ ಟೈಮ್ಗೆ ಜೀವಾಮೃತ ಏನು ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ನಮ್ಗೆ ತಿಳಿಸ್ಕೊಟ್ರು. ನನಗೆ ಯಾರು ಕೃಷಿ ಕಲಿಸಿದ್ರು ಅವ್ರು ತಿಳಿಸ್ಕೊಟ್ರು. ರಾಜು ಅಂತ ಅವರು ತಮಿಳ್ನಾಡವರು, ಮೂಲತಃ ತಮಿಳ್ನಾಡವರು. ಅವ್ರ ಹತ್ರ ಕಲ್ತ್ಕೊಂಡು ಬಂದಮೇಲೆ ನಾನು ಜೀವಾಮೃತ ಏನಂತ ನಾನು ನೋಡಿದಾಗ, ಗೂಗಲ್ ಮಾಡಿದಾಗ ತುಂಬ ಕಡೆ ತುಂಬ ವಿಷಯ ಸಿಕ್ತು ನನಗೆ. ಅಲ್ಲಿಂದ ನಾನು ಕಲಿತೆ ಜೀವಾಮೃತ ಅಂದರೆ ಏನು ಅಂತ. ನಾನು ಅಲ್ಲಿಂದ ಕಲಿತೆ. ಜೀವಾಮೃತ ಕೊಡೋದು ತುಂಬ ಬೆಸ್ಟು ಅಂತ ನಿಮ್ಮ ತೋಟ ನೋಡಿದ್ರೆ? ಹೌದು ಸರ್, ಗೋಕುಪಾಮೃತಕ್ಕಿಂತ ಜೀವಾಮೃತ ತುಂಬ ಉತ್ತಮ. ಈ ಜೀವಾಮೃತ ಕೊಡೋದಕ್ಕೋಸ್ಕರನೇ ನೀವು ಹಸುಗಳು ತಂದು ಸಾಕೊಂಡಿದ್ದೀನಿ. ಹೌದೌದು. ಅದರಲ್ಲೂ ಮಲೆನಾಡು ಗಿಡ್ಡದಲ್ಲಿ ಜೀವಾಣುಗಳ ಸಂಖ್ಯೆ, ಅದು ಗಂಜಲದಲ್ಲಿ ಸಗಣಿನಲ್ಲಿ ಜೀವಾಣುಗಳ ಸಂಖ್ಯೆ ಯಥೇಚ್ಛವಾಗಿರುತ್ತೆ ಅಂತ ತುಂಬ ಸ್ಟಡಿಗಳಲ್ಲೂ ಕೇಳ್ಪಟ್ಟೆ ನಾನು. ಆ ಕಾರಣಕ್ಕೆ ನಾನು ದುಡ್ಡು ಕೊಟ್ಟು ತಂದಿಲ್ಲ ಈ ಹಸುಗಳನ್ನ. ಇಲ್ಲ, ಮಾಲೂರಲ್ಲಿ ಗೋಶಾಲೆ ಇದೆ, ಅವ್ರಿಗೆ ಹೋಗ್ಬಿಟ್ಟು ನನ್ನ ವೃತ್ತಿಗಿದು, ನನ್ನ ಮೂಲ ವೃತ್ತಿ ಇದು, ನಾನು ಕೃಷಿಗೆ ಪರಿವರ್ತನೆ ಆಗಬೇಕು ಅನ್ಕೊತಾ ಇದ್ದೀನಿ ಅಂತಂದಾಗ ಅವರು ನನ್ನಲ್ಲಿ ಕಂಡ್ರು. ಅವರು ಕೃಷಿ ಮಾಡೋಕ್ಕೆ ಬಂದಿದ್ದಾನೆ, ಅವನು ಬೇರೆ ಉದ್ದೇಶಕ್ಕೆ ಬಂದಿಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಹಾಗಾಗಿ ಅವರು ನನಗೆ ದತ್ತಾಗಿ ಕೊಟ್ಟಿದ್ದಾರೆ. ಅಲ್ಲ, ಅದು ನಾನು ಕೊಂಡಿದ್ದಲ್ಲ, ಇದನ್ನು ದತ್ತಕ್ಕೆ ತಗೊಂಬಂದಿರೋದು. ಅಂದ್ರೆ ನೀವು ತಿರ್ಗಾ ವಾಪಸ್ ಬಿಡ್ಬೇಕು ಅವ್ರ ಹತ್ರ? ಇಲ್ಲ, ವಾಪಸ್ ಬಿಡೋಂಥ ಅವಶ್ಯಕತೆ ಏನಿಲ್ಲ. ವಾಪಸ್ ಬಿಡಬೇಕು ಅಂತ ಅವ್ರೇನು ಹೇಳಿಲ್ಲ. ಅವ್ರು ಹೇಳಿದ್ದು ಏನಂದ್ರೆ, ನನಗೆ ಯಾವುದೇ ಕಾರಣಕ್ಕೂ ಗೋನ ನೀನು ಮನೆಯಲ್ಲಿ ಸಾಕಿದಾಗೆ ನಿನ್ನ ಆಯುಷ್ ವೃದ್ಧಿ ಆಗುತ್ತೆ, ನಿನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ದೊಡ್ಡವರವರು ಅವ್ರು ಹೇಳಿ ಕಳಿಸಿದ್ರು ನನಗೆ. ಹಾಗಾಗಿ ಇದನ್ನು ವಾಪಸ್ ನಾನು ಬಿಡಬೇಕು ಅಂತ ತಂದಿಲ್ಲ. ನಾನು ಇದು ನನ್ನಲ್ಲೇ ಇರಬೇಕು ಅಂತ ತಂದೆ. ಇವನು ಸಕ್ಕದಾಗಿದ್ದಾನೆ. ರುದ್ರ, ಅವನ ಹೆಸರು ರುದ್ರ. ರುದ್ರ ತುಂಬಾ ಸಾಧು, ನೋಡೋದಕ್ಕೆ ಅಷ್ಟೇ ಭಯಂಕರವಾಗಿದ್ದಾನೆ. ಮಲೆನಾಡು ಗಿಡ್ಡ ಸ್ಟಡ್ಬಲ್ ಹೆಂಗವನೆ ನೋಡಿ. ಹೋರಿ ಅಲ್ವಾ, ಅವರು ಕಳಿಸ್ಬೇಕಾದ್ರೂ ಹಂಗೆ ಅಂದ್ರೆ, ನಾನು ಬೇಡ ನಂಗೆ ಹಸು ಸಾಕು, ಹೋರಿ ಬೇಡ ಅಂದೆ. ಅದು ಹಂಗಲ್ಲಪ್ಪ, ಸಂಸಾರ ಅದು, ನೀನು ಹೆಂಗೆ ಸಂಸಾರ ಇದೆಯೋ ಅದು ಸಂಸಾರ ಅದು ಹಂಗೆ ಇರಬೇಕು, ಸಂಸಾರ ನಡೆಸ್ಬೇಕು, ಅದೊಂದು ಕುಟುಂಬ ಅಂತಂದ್ರು. ಆವಾಗ ನಾನು ಸ್ವಲ್ಪ ರಿಯಲೈಸ್ ಆದೆ, ಅವ್ರು ನಿಜಾನೇ, ಎಲ್ಲ ನಮ್ಮ ಆಸೆಗಳಿಗೋಸ್ಕರ ನಾವು ಪ್ರತಿಯೊಂದನ್ನು ನಮ್ಮ ಬಳಕೆಗಂತಾನೆ ನಾವು ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅದು ಒಂದು ಪ್ರಾಣಿನೇ, ಅದಕ್ಕೊಂದು ಜೀವನ ಸಂಸಾರ ಅನ್ನೋದು ಇರುತ್ತೆ ಅಂತ ಹೇಳ್ಬಿಟ್ಟು ಅವರಿಂದ ನಾನು ಬುದ್ಧಿ ಕಲಿತೆ.